ಬಟವಾಡಿ ಹೊಸಳೆಯ ತೋಟದ ನಿವಾಸಿಗಳು ಕಳೆದ 1 ವರ್ಷದಿಂದ ಯುಜಿಡಿ ಸಮಸ್ಯೆಯಿಂದ ತೊಂದರೆ ಅನುಭವಿಸ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ದೂರುಗಳನ್ನು ಹೊರಹಾಕಿದ್ದಾರೆ. ತೋಟದ ಒಳಗಿನ ಯುಜಿಡಿ ಮಾರ್ಗ ವರ್ಷದಿಂದಲೂ ತುಂಬಿ ಒಳಚರಂಡಿ ನೀರು ಮನೆಗಳಿಗೆ ನೇರವಾಗಿ ಹರಿದು ಬರ್ತಿರೋದ್ರಿಂದ ದಿನನಿತ್ಯ ಜೀವನವೇ ಸಂಕಷ್ಟವಾಗಿದೆ. ಇಲ್ಲಿ ನಾವು ಎಷ್ಟೇ ಏನೇ ಹೇಳಿರೋರು ಕಿವಿಗೆ ಹಾಕ್ಯಾನಲ್ಲ, ಒಂಥರ ನಮ್ಮನ್ನು ಮೃಗದ ಥರ ನೋಡ್ತಾವ್ರಿ. ಇಲ್ಲಿ ಹೆಂಗೆ ಅಂದರೆ ನಾವು ಮಕ್ಕಳು ಮರಿಗಳನ್ನ ಇಲ್ಲಿ ನಮಗೆ ಕಾಯಿಲೆ ಕಸರಗಳನ್ನೆಲ್ಲ ನಮ್ಮನ್ನು ಯಾವುದರ ರೀತಿಯಲ್ಲಿ ನೋಡ್ತಾವ್ರೆ ಅಂದರೆ ನಮ್ಮನ್ನು ಎಷ್ಟೇ ಏನು ಕಂಪ್ಲೇಂಟ್ ಮಾಡಿರಲಿಲ್ಲ, ಯೂಸ್ವಲಿ ಸಮಸ್ಯೆ ಆಗಿ ಸುಮಾರು 1 ವರ್ಷ 2 ವರ್ಷದಿಂದಲೂ ಸಮಸ್ಯೆನೇ. ಇದನ್ನು ನಾವು ಯಾರು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಕಳಿಸ್ತೀವಿ ಅಂತಾರೆ, ಅವ್ರು ಬರ್ತಾರೆ ಇಲ್ಲಿ ನಮಗೆ ಗಾಡಿ ಹೋಗಲ್ಲ, ಇದನ್ನು ಮಾಡಲ್ಲ, ನಮಗೆ ಇದು ಕ್ಲಿಯರ್ ಮಾಡೋಕ್ಕೆ ಬರಲ್ಲ ಅಂತಾರೆ. ಮತ್ತು ಈ ಸಮಸ್ಯೆ ನಾವು ಯಾರಿಗೆ ಹೇಳೋದು? ಇಲ್ಲ ಅಧಿಕಾರಿಗಳಿಗೆ ಹೇಳೋದ? ಅಧಿಕಾರಿಗಳಿಗೆ ಕಳಿಸ್ತೀವಿ ಅಂತಾರೆ. ನಾವು ಇಲ್ಲಿ ಯಾವ ಥರ ಇದನ್ನು ನಾವು ಮನುಷ್ಯ ಅಂತಾರ ಮೃಗ ಅಂತಾರೆ ನಮಗೆ? ಇಲ್ಲಿ ದಯವಿಟ್ಟು ನಮಗೆ ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಇಲ್ಲಿ ಅಂಗನವಾಡಿ ಇದೆ, ಮಕ್ಕಳೆಲ್ಲ ಕಾಯಿಲೆ ಇದನ್ನು ಮಾಡ್ತಾವ್ರೆ, ಮಕ್ಳುಗಳ್ನೇ ಅಂಗನವಾಡಿ ಕಳಿಸ್ತಾ ಇಲ್ಲ. ಮತ್ತು ಎಲ್ಲ ನಾವೆಲ್ಲ ಮನೆಗಳು ಬಿಟ್ಬಿಟ್ಟಿದ್ದೀವಿ. ಈಗ ಯೂಸ್ಡ್ ಇಲ್ದಲೆ ನಾವು ಇದನ್ನು ಮಾಡ್ದಲ್ಲೇ ಬೆಳಗ್ಗೆ ಸಂಜೆ ಆದಂಗೆ ನಾವು ಎಲ್ಲಿಗೆ ಹೋಗೋದು? ನಾವು ನಮ್ಮನ್ನು ಒಂಥರ ಮನುಷ್ಯರನ್ನ ನೋಡಿ ನಾವು ದಯವಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ನೀವೇನನ್ನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು DC ಆಫೀಸ್ ಮುಂದೆ ದೊಡ್ಡ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಇದನ್ನು ಎಚ್ಚೆತ್ಕೊಳ್ಳಿ. ಯುಜಿಡಿ ನೀರಿನ ದುರ್ವಾಸನೆ ಹೊತ್ತು ತರ್ತಾ ಇರುವಂತಹ ಕೀಟ ಜೀವಿಗಳು ಮತ್ತು ಆರೋಗ್ಯ ಹಾನಿ ಕುರಿತ ಆತಂಕಗಳು ಹೆಚ್ಚಾಗಿದ್ದು, ಈ ಕಾರಣದಿಂದ ಅಸ್ತಮಾ ಹಾಗೂ ಇನ್ನಿತರ ಕಾಯಿಲೆಗಳು ವ್ಯಾಪಕವಾಗ್ತಿವೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರ ಪ್ರಕಾರ ಸಮಸ್ಯೆಯನ್ನ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅವರ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿದೆ. ನೋಡಿ, ಈ ಭಾಗದಲ್ಲಿ 120 ಮನೆ ಇಲ್ಲಿ ನಮ್ಮ ಈ ಕೆರೆ ಸಮುದಾಯದ ನಮ್ಮ ಈ ಕೆರೆಗಳ ಹೊಸಳೆ ತೋಟದಲ್ಲಿ ಈಗ ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟು ದಿವಸ ಏನು ಸಮಸ್ಯೆ ಆಗಿದೆ ಅಂತಂದರೆ, ಪ್ರತಿ ವರ್ಷ ಒಂದು ಮಳೆ ಬಂದರೆ ಮಳೆ ನೀರು ಮನೆಗಳಿಗೆಲ್ಲ ತುಂಬಿಕೊಂಡು ಪ್ರತಿ ವರ್ಷವೂ ಆ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಮಳೆ ನಿಂತೋದ್ಮೇಲೆ ಏನಾಗಿದೆ ಅಂತಂದರೆ, ಪ್ರತಿಯೊಂದು ಮನೆಗೆ ಒಂದು ಮನೆ ಅಲ್ಲ, ಸುಮಾರು 106 ಮನೆಗಳಿಗೆ, ಒಂದು 10-20 ಮನೆಗಳಿಗೆ ಇವತ್ತು ಮನೆಯಿಂದ ಯುಜಿಡಿ ತುಂಬಿ ಒಳಗಡೆ, ಆಚೆಯಿಂದಲ್ಲ ಮನೆಯಿಂದ ಒಳಗಡೆಗೆ ನೀರು ತುಂಬಿ ಆಚೆ ಅಂತ ತುಂಬರಿ ಅಂತ ಪ್ರಸಂಗ ಇಲ್ಲಿ ಉತ್ಪತ್ತಿಯಾಗಿದೆ. ನಾವು ಸುಮಾರು ತಿಂಗಳಿಂದ ಪ್ರತಿ ಅಧಿಕಾರಿಗಳಿಗೆ ದಿವಸ ಫೋನ್ ಮಾಡ್ತಿದ್ದೀವಿ. ದಿವಸ ಬರ್ತಾರೆ, ದಿವಸ ಈ ಜಾಗಗಳು ನೋಡ್ತಾರೆ. ಸರ್ ಇಲ್ಲಿ ಗಾಡಿ ಬರೋಕ್ಕಾಗಲ್ಲ ಸರ್, ಏನೋ ಒಳಗಡೆ ನಮ್ಮ ಕೆರೆ ಒಳಗೆ ಏನೋ ಕನ್ಸ್ಟ್ರಕ್ಷನ್ ಆಗಬೇಕು, ಅಲ್ಲಿವರೆಗೂ ನೀವು ಬಗೆಹರಿಸ್ಕೊಳ್ಳಿ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ. ಅಲ್ಲಿವರೆಗೂ ಈಗ ಮಕ್ಕಳು ಮರಿ ಕಟ್ಕೊಂಡು ಸಂಸಾರ ಕಟ್ಕೊಂಡು ಕೂಲಿ ಮಾಡ್ಕೊಂತ ತಿಂತಾರೆ ಜನ. ಏನು ಮಾಡಬೇಕು? ಇದಕ್ಕೆ ಅಧಿಕಾರಿಗಳಿಗೆಲ್ಲ ಇದಕ್ಕೆ ಏನು ಮಾಡ್ತಿದ್ದಾರೆ? ಅಕಸ್ಮಾತ್ ಇವತ್ತು ಸಣ್ಣ ಸಣ್ಣ ಮಕ್ಕಳುಗಳು ಇವತ್ತು ಕಾಯಿಲೆ ಬಿದ್ದು ಕಸಾಯಿಗೆ ಬಿದ್ದು ಹಾಸ್ಪಿಟ್ಲ್ ಸೇರ್ಸೋಕ್ಕೆ ಅಂತ ಇವತ್ತು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋ ಜನ ಇರೋದಿಲ್ಲ. ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋಕ್ಕೆ ಹಾಸ್ಪಿಟ್ಲಿಗೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಎಲ್ಲಿ ತಗೊಂಡ್ಬರ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ದಿವಸ ಫೋನ್ ಮಾಡ್ತೀವಿ. ನಾನು ಲಾಸ್ಟ್ ಟೈಮ್ ಕಮಿಷನರ್ ಮೇಡಮ್ಗೂ, ನಾನು ಅಶ್ವಿತಾ ಮೇಡಮ್ಗೂ ಫೋನ್ ಮಾಡಿದ್ದೆ. ಸರ್ ಕಳಿಸ್ಕೊಡ್ತೀನಿ ಅಂದರು. ಇಲ್ಲಿ ಇಂಜಿನಿಯರು, ಯುಜಿಡಿ ಇಂಜಿನಿಯರು ಲಿಖಿತ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ. ಸರ್ ಕಳಿಸ್ತೀನಿ ಅಂತಾರೆ. ಸರ್ ಅದೇ ಸಮಸ್ಯೆ ಸರ್, ಗಾಡಿ ಬರೋಕ್ಕಾಗಲ್ಲ, ಅಲ್ಲೇನು ಮಾಡೋಕ್ಕಾಗಲ್ಲ ಅಂತಾರೆ. ಅದು ಪ್ರತಿ ದಿವಸನೂ ಈ ಸಮಸ್ಯೆ ಉದ್ಭವ ಆಗ್ಬೇಕಾದ್ರೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಗ್ತಾರೆ? ಇದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಇದು ಕಡೆ ನಾವು ಎಲ್ಲ ಲಾಸ್ಟ್ಗೆ ಇವತ್ತು ಜನ ನಿರ್ಧಾರ ಮಾಡಿ ಮೀಡಿಯಾದವ್ರನ್ನ ಕರೆಸಿ, ಮೀಡಿಯಾದವರಿಂದ ಇವತ್ತು DC ಅವ್ರಿಗೊಂದು ಮನವಿ ಹೋಗಬೇಕು, ಅಶ್ವಿಜಾ ಅವ್ರಿಗೊಂದು ಮನವಿ ಹೋಗಬೇಕು. ದಯವಿಟ್ಟು ಇದನ್ನೆಲ್ಲ ಮಾಡ್ದಲೇ ಇದ್ದರೆ ಸಂಬಂಧಪಟ್ಟ ಇಲ್ಲಿ ಮಕ್ಕಳು ಮರಿ ಸಣ್ಣ ಮಕ್ಕಳನ್ನು ಸಹ ತಾನು ಕರ್ಕೊಂಬಂದು ಇವತ್ತು ನಾವು DC ಆಫೀಸ್ ಮುಂದೆ ಧರಣಿ ಕೂತ್ಕೊಂತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಯುಜಿಡಿಗೆ ಅಂತಲೇ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಾ, ಇಂಜಿನಿಯರ್ಸ್ಗಳಿದ್ದೀರಾ, ಅದು ಏನು ಬಂದ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ನಾನು ಈ ಮೂಲಕ ನಮ್ಮ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಮನೆಯೊಳಗೆ ಯುಜಿಡಿ ನೀರು ಹರಿದು ಬರ್ತಿರೋದ್ರಿಂದ ಕೆಲವು ಕುಟುಂಬಗಳು ಮಕ್ಕಳನ್ನ ಬೇರೊಂದು ಸ್ಥಳಕ್ಕೆ ಕಳುಹಿಸುವಂತಹ ಪರಿಸ್ಥಿತಿ ಎದುರಿಸ್ತಿವೆ. ಇನ್ನು ಮುಂದೆ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಜಿಲ್ಲಾ ಕಚೇರಿ ಮುಂಭಾಗ ಧರಣಿ ನಡೆಸುವಂತೆ ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಆಗಲೇ ಸುಮಾರು ವರ್ಷದಿಂದನೂ ಅಷ್ಟೇ ಯುಜಿಡಿ ಪ್ರಾಬ್ಲಮ್ಮು, ಆಮೇಲೆ ಕಟ್ಕೊಂಡಿದ್ದೆ, ಎಷ್ಟೇ ಪ್ರಾಬ್ಲಮ್ಮು ಎಲ್ಲ ಹೇಳಿದ್ರು ಯಾರು ಬಂದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಿಲ್ಲ. ಹಂಗೂ ನರಸಿಂಹಮೂರ್ತಣ್ಣರಿದ್ದಾರೆ, ರಾಜಣ್ಣ ಇದ್ದಾರೆ, ಅವ್ರಿಗೆಲ್ಲ ಇದನ್ನು ಕೊಡ್ತಾನೆ ಇದ್ದೀವಿ ಮಾಹಿತಿ. ಯಾವುದೇ ಇದರಲ್ಲೂ ನಮಗೆ ತೊಂದರೆ ಆಗ್ತಾನೆ ಇದೆ. ಯುಜಿಡಿ ಕಟ್ಕೊಳ್ಳೋದು ಮಕ್ಳುಗಳಿಗಂತೂ ತುಂಬ ಪ್ರಾಬ್ಲಮ್ಮು. ಬೇರೆ ಮನೆಗೆ ಬಿಡೋದು, ನಾವು ಮಕ್ಳುಗಳ್ನೆಲ್ಲ ಎಷ್ಟು ದಿನ ಅಂತ ಬಿಡೋಣ ಹೇಳಿ? ಸ್ಕೂಲ್ಗೆ ಹೋಗ್ತವೆ, ಕಾನ್ವೆಂಟ್ಗೆ ಹೋಗ್ತವೆ, ಆಮೇಲೆ ಚರಂಡಿಗಳಿಗೆಲ್ಲ ಈಗ ಹೋಗ್ತಾ ಇದೆ ಅಲ್ವಾ, ಎಲ್ಲ ಸುಮಾರು ಮನೆಗಳಲ್ಲೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯುಜಿಡಿಗಳು ತುಂಬ ಪ್ರಾಬ್ಲಮ್ ಅಂದರೆ ಯುಜಿಡಿನೇ ಬಂದಿರೋದಿಲ್ಲ. ಸುಮಾರು ಎಷ್ಟು ತಿಂಗಳಿಂದ ಪ್ರಾಬ್ಲಮ್ ಇದೆ? ಆಳೆ 1 ವರ್ಷದಿಂದನೂ ಪ್ರಾಬ್ಲಮ್ ಇದೆ. ಮಳೆಗಾಲದಲ್ಲಂತೂ ತುಂಬಾನೇ ಇದೆ, ಪ್ರತಿ ವರ್ಷನೂ ಇದೆ. ಮಳೆಗಾಲ ಬಂತು ಅಂದರೆ ಹಿಂದಗಡೆನೆ ಅಕ್ಕ ತಂಗಿ ಕೆರೆ ಇದೆ,
ಅಕ್ಕ ತಂಗಿ ಕೆರೆ ಫುಲ್ಲು ಡ್ರೈನೇಜ್ ಎಲ್ಲ ಇರೋದ್ರಿಂದ ಅವೆಲ್ಲ ತುಂಬರಿತಿರ್ತವೆ. ಅಧಿಕಾರಿಗಳು ಯಾರು ಬಂದಿಲ್ವಾ ಇಲ್ಲಿಗೆ ನಿಮ್ಮ ಬಗ್ಗೆ ಏನು ಕೇಳಿ? ಒಂದ್ಸಲ ಯಾವಾಗಲೂ ಒಂದ್ಸಲ ಬಂದಿದ್ರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಇನ್ಫಾರ್ಮೇಶನ್ 2 ಸಲ ಕೊಟ್ಟಿದ್ದೀವಿ ಗೊತ್ತಾ, ಯೂಸ್ ಇದ್ದು ಓಪನ್ ಆಗಿ ಸುಮಾರು ಒಂದು 4-5 ತಿಂಗಳಾಗಿದೆ. ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ. ಬರ್ತಾರೆ, ಓಪನ್ ಮಾಡ್ತಾರೆ, ಹೋಗ್ತಾರೆ. ನಮ್ಮ ಕೈಲಾಗಲ್ಲ. ಮುನ್ಸಿಪಲ್ಲಿಂದನೂ ಕಂಪ್ಲೇಂಟ್ ಮಾಡಿದ್ದೀವಿ. ನಡ್ಸ್ಬಿಡ್ತಾಣ ಅಂತೂ ಸುಮಾರು ಸಲ ಬಂದು ಕರ್ಕೊಂಬಂದಿದ್ದಾರೆ ಪಾಪ. ಅವರು ಏನು ಮಾಡ್ತಾರೆ ಹೇಳಿ? ಇಲ್ಲ ಅಂದರೆ ನಾವು ಹೋಗಿ ಎಲ್ಲಿ ಸ್ಟ್ರೈಕ್ ಮಾಡಬೇಕೋ ಸ್ಟ್ರೈಕ್ ಮಾಡ್ತೀವಿ. ಡಿ ಸಿ ಆಫೀಸ್ ಹತ್ರನೇ ಹೋಗಿ ನಾವು ಮುಷ್ಕರ ಮಾಡ್ತೀವಿ. ಸ್ಥಳೀಯರ ಆರೋಗ್ಯ, ಜೀವನ ಮಟ್ಟ ಮತ್ತು ಪರಿಸರವನ್ನು ಹಾನಿಗೊಳಿಸ್ತಾ ಇರುವಂತಹ ಈ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲು ತಕ್ಷಣದ ಕ್ರಮ ಅಗತ್ಯವಾಗಿದೆ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲೇ ನಿಂತ್ಕ ತೋರ್ಸಕ್ಕೆ ಅದಕ್ಕೇನು ಇಲ್ಲಿ ನೋಡ್ಬಿಡೋಣ, ಅಲ್ಲಿ ನೋಡೋ ಇಲ್ಲ, ಏನು ಪ್ರಾಬ್ಲಮ್ ಇದೆ ಹೇಳಿ ಇಲ್ಲಿ. ಬರ್ತಾರೆ. ನಾವೇನ್ ಮಾಡೋಣ ಅದನ್ನ ಕೀಳ್ಬೇಕು ಮಾಡ್ಬೇಕು ಅಂತಾರೆ ಬಿಟ್ರೆ ಇಲ್ಲಿ ಬಂದು ನೋಡೋ ಅಂತಾರೆ ಯಾರು ಇಲ್ಲ. ಇಲ್ಲಿ ಸುಮ್ಮನೆ ವಾಸನೆ ಕುಡ್ಕೊಂಡು ನಾವೇನೆ ಇದು ಮಾಡ್ಕೊಂಡು ಇಲ್ಲಿ ಶಿಶುವಾರ ಐತೆ, ಇಲ್ಲ ಅಂಗನವಾಡಿ ಐತೆ, ಶಿಶುವಾರ ಐತೆ. ಇಲ್ಲಿ ಮಕ್ಳುಗಳು ಆರೋಗ್ಯ ಮಕ್ಳಿಲ್ಲ ಮನೆಗಳಾಗಿ ಇವತ್ತು ಹೆಂಗಸು ಮಕ್ಕಳು ಆಚೆ ಸಂಸಾರ ಮುಚ್ಕೊಂಡು ಬದುಕ್ತಾರೆ. ನಾವೆಲ್ಲ ಇಲ್ಲಿ ಏನ್ ಮಾಡೋದು? ಇದಕ್ಕೆ ಅಧಿಕಾರಿಗಳು ಏನು ಎಷ್ಟು ಹೇಳಿದ್ರು ಕರ್ಕೊಂಡ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದು ಈ ತರ ಸಮಸ್ಯೆ ಆಗೈತೆ. ಇಲ್ಲೇರ ಬಿಡಿ, ಈಗ ಅಲ್ಲ ಮನೆ ಒಳಗೆ ಮನೆಯಿಂದ ಮನೆ ಒಳಗೆ ತೋರಿಸ್ತೀನಿ, ಅಲ್ಲಿ ಹೋಗ್ತಾ ಇದೀನಿ ಆ ಕಡೆ. ಈಗ ಪಾಪ ಹೆಂಗಸರು ಮಕ್ಕಳೆಲ್ಲ ಇವತ್ತು ಆಚೆ ನಿಂತ್ಕೊಂಡು ಎಲ್ಲ ಜೀವನ ಮಾಡಕ್ಕೆ ರಾತ್ರಿ ಹೊತ್ತು ಬೇರೆ ಮನೆಗಳೊಳಗೆ ಮಲಗ್ತಾವ್ರೆಲ್ಲ ಇವತ್ತು. ಅಲ್ಲಿಂದ ಅತ್ಲೆ ಈ ಕಡೆಗೆ ಕಸದ ಗಾಡಿನ ಅಲ್ಲಿಂದ ಆ ಕಡೆ ಈ ಕಡೆ ಬರೋದಿಲ್ಲ. ಕಸದ ಗಾಡಿ ಬೇಕಾದ್ರೆ ಅವ್ನು ಬರ್ತಾರೆ, ನಾವ್ ಹೇಳೋಣ. ಈಗ ಫಸ್ಟ್ ಯೂಸ್ ಸಮಸ್ಯೆ ಬಗೆಹರಿಸ್ಕೊಳ್ರಿ. ಏನಂತಾರೆ ಗೊತ್ತಾ, ಬೇಕಾದ್ರೆ ಟೋಲ್ ಫ್ರೀ ನಂಬರ್ ಮಾಡ್ಕೊಳ್ಳಮ್ಮ ಅಂತಾರೆ. ಈಗ ಕಸ ಗುಡ್ಸು ಚರಂಡಿ ಕಟ್ಕೊಂಡಿದ್ರು ಕರ್ದು ಹೇಳಿದ್ರೆ ಬಂದ್ ಮಾಡ್ತಾರೆ. ಇದು ಎಲ್ಲ ಯಾರ್ದಣ್ಣ ಮತ್ತೆ? ಅಧಿಕಾರಿಗಳು ಅವ್ರು ಬರ್ಬೇಕು. ಅದಕ್ಕೆ ಅಂತಾನೆ ಸಪರೇಟ್ ಹೇಳ್ಬೋದು ಅಷ್ಟೇ, ಕಂಪ್ಲೇಂಟ್ ಮಾಡ್ಬೋದು. ಯೂಜರಿಗೆ ಅಂತಾನೆ ಸಪರೇಟ್ ಇದೆ, ಕಸ ವಿಲೇವಾರಿ ಮಾಡಕ್ಕೆ ಸಪರೇಟ್ ಇದೆ. ನಮಗೆ ಒಂದು 3 ವರ್ಷ ಅದನ್ನ ಹೇಳ